ಇವತ್ತು ನಾನು ನಿಮ್ಗೆಲ್ಲರಿಗೂ ಒಂದು ಕತೆ ಹೇಳ್ತೀನಿ. ಅದು ಕೇವಲ ಕಥೆಯಲ್ಲ, ಭಾರತದ ಇತಿಹಾಸದಲ್ಲಿ ಜನರ ನರನಾಡಿಗಳಲ್ಲಿ ಅಜರಾಮರವಾಗಿ ಬೇರೂರಿದ ಮಣಿ ಮಕುಟನ ಕತೆ. ಓದಲು ಅವಕಾಶಕ್ಕಾಗಿ ನರಕ ಯಾತನೆ ಅನುಭವಿಸಿ ಅಕ್ಷರವನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಸಾಮ್ರಾಜ್ಯ ಕಟ್ಟಿದ ರಾಜನ ಕಥೆಯದು. ನಡುವಿಗೆ ಪೊರಕೆ ಕಟ್ಟಿ ಹೆಚ್ಚೆ ಧೂಳು ಅಳಿಸಲೊತ್ತಾಯಿಸಿದವರ ಮನೆಗಳಲ್ಲಿ ಅಚ್ಚಳಿಯದೆ ಹೆಜ್ಜೆ ಇಟ್ಟ ಮಹಾ ನಾಯಕನ ಕಥೆಯದು. ಜಾತಿ ಎಂಬ ರೋಗಕ್ಕೆ ಔಷಧಿಯ ರೂಪ ತಾಳಿದ ಅವತಾರ ಪುರುಷನ ಕಥೆಯದು. ಆಡಿಕೊಳ್ಳುವವರ ಮಧ್ಯೆ ಧ್ರುವತಾರೆಯಂತೆ ಮೆರೆದವನ ಕತೆ. ದನಿ ಇಲ್ಲದವರ ದಣಿಯಾಗಿ, ಶೋಷಿತರ ಸೊಲ್ಲಾಗಿ, ಹಕ್ಕು ಎಂಬ ಪದಕ್ಕೆ ನಿಜ ಅರ್ಥವಾಗಿ ಜಾತಿ ವಿಷಬೀಜ ಬಿತ್ತಿದವರ ಕಾಳ ರಾತ್ರಿಗೆ ನಾಡೇ ಕಂಡುಕೊಂಡಾಡುವಂತೆ ಬೆಳೆದ ಮಹಾಜ್ಞಾನಿ, ಅಕ್ಷರ ಮಾಂತ್ರಿಕ, ಮಹಾನಾಯಕ, ಸಂವಿಧಾನದ ಪಿತಾಮಹ, ಬೋಧಿಸತ್ವ, ಕೀರ್ತಿ ಸೂರ್ಯ, ಭಾರತ ರತ್ನ, ಪರಮ ಪೂಜ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಥೆಯದು. ನಾವೆಲ್ಲರೂ BR ಅಂಬೇಡ್ಕರ್ ಅವರು ಒಬ್ಬ ದಲಿತ ನಾಯಕ ಅಂತಾನೆ ಕೇಳಿರ್ತೀವಿ. ರಾಜಕಾರಣಿಗಳು ಭಾಷಣದಲ್ಲಿ ಅಲ್ಲಿ ಇಲ್ಲಿ ಅವ್ರ ಹೆಸರನ್ನ ಉಪಯೋಗಿಸೋದನ್ನ ನಾವು ನೋಡಿರ್ತೀವಿ. ಆದ್ರೆ ಅವರು ನಿಜವಾಗ್ಲೂ ಕೇವಲ ದಲಿತ ಸಮಾಜಕ್ಕೆ ಮಾತ್ರ ಸೀಮಿತನ? ಅವ್ರ ಬಗ್ಗೆ ನಮ್ಗೆ ಎಷ್ಟು ಗೊತ್ತು? ಬನ್ನಿ, ಇವತ್ತು ಅವ್ರ ಜನ್ಮದಿನ. ಅದ್ರ ಪ್ರಯುಕ್ತ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಹಂಚೋ ಪ್ರಯತ್ನ ಮಾಡೋಣ. ಈ ಮಾಹಿತಿನ ನೀವು ಕೂಡ ಎಲ್ರಿಗೂ ಹಂಚಿ. ಯಾಕಂದ್ರೆ ನಮ್ಮ ಹಕ್ಕುಗಳಿಗಾಗಿ ಹೋರಾಡಿದಂತಹ ಬಾಬಾ ಸಾಹೇಬ್ರ ಬಗ್ಗೆ ತಿಳ್ಕೊಳ್ಳೋದು ನಮ್ಮೆಲ್ಲರಿಗೂ ಒಂದು ಕರ್ತವ್ಯನೇ ಅಂತ ಹೇಳ್ಬೋದು. ಡಾಕ್ಟರ್ BR ಅಂಬೇಡ್ಕರ್ ಅವರು 1891 ಇಂದಿನ ಮಧ್ಯಪ್ರದೇಶ್ ಪ್ರಾಂತ್ಯದ ಮಹೋ ಎಂಬ ಸ್ಥಳದಲ್ಲಿ ಜನಿಸಿದ್ರು. ಅವರು ಮಹರ್ ಜಾತಿಗೆ ಸೇರಿರ್ತಾರೆ. ಆ ಕಾಲದಲ್ಲಿ ಅದನ್ನ ಅಸ್ಪೃಶ್ಯ ಅಂತ ಪರಿಗಣಿಸಲಾಗಿತ್ತು. ಅವರ ತಂದೆ ರಾಮ್ಜಿ ಸಕ್ಪಾಲ್ ಅವರು ಬ್ರಿಟಿಷ್ ಇಂಡಿಯನ್ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಿದ್ರು. ಆದ್ರೆ ಜಾತಿ ಕಾರಣದಿಂದ ಅವರ ತಂದೆನ ಸೇವೆಯಿಂದ ವಜಾಗೊಳಿಸಿದ್ರು. ಅಲ್ಲಿಂದ ಅವರು ಮಹಾರಾಷ್ಟ್ರದ ದಪೋಲಿ ಗ್ರಾಮಕ್ಕೆ ತೆರಳಿದ್ರು. ಅಲ್ಲಿಂದ ಸತಾರದಿಂದ ಮುಂಬೈ, ಹೀಗೆ ಜಾತಿ ಕಾರಣದಿಂದ ಅವರು ಒಂದು ಸಮರ್ಪಕವಾಗಿ ನೆಲೆ ಸಿಗದೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವಂತ ಪರಿಸ್ಥಿತಿ ಬರ್ತಾ ಇತ್ತು. ಅಂಬೇಡ್ಕರ್ ಅವರು ಮುಂಬೈಯಲ್ಲಿ ತಮ್ಮ ಆರಂಭಿಕ ಶಿಕ್ಷಣ ಪಡೀತಾರೆ. ಅದಾದ ನಂತರ ಬರೋಡಾ ರಾಜರ ಸಹಾಯದಿಂದ ವಿದೇಶಕ್ಕೆ ತೆರಳಿ ಅಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಸ್ನಾತಕ ಮತ್ತೆ PhD ಪದವಿನ ಪಡೀತಾರೆ ಅರ್ಥಶಾಸ್ತ್ರದಲ್ಲಿ. ಫಾರಿನ್ ಅಲ್ಲಿ ಓದಿರ್ತಾರೆ ಅಂದಾಗ ನಮ್ಗೆಲ್ರಿಗೂ ಒಂದ್ ಏನ್ ಅನ್ಸುತ್ತೆ ಅಂದ್ರೆ, ಅಂಬೇಡ್ಕರ್ ಅವರು ಫಾರಿನ್ ಅಲ್ಲಿ ಓದಿರ್ತಾರೆ, ಅವ್ರ ಬಾಲ್ಯ ಚೆನ್ನಾಗಿರುತ್ತೆ ಅನ್ನೋದೇ ನಮ್ಮೆಲ್ಲರಿಗೂ ಒಂದು ಅನ್ಸದು. ಆದ್ರೆ ಅವ್ರ ಬಾಲ್ಯ ನಾವು ಅಂದುಕೊಂಡಷ್ಟು ಸುಲಭವಾಗಿರ್ಲಿಲ್ಲ. ಹೆಜ್ಜೆ ಹೆಜ್ಜೆಗೂ ಅವಮಾನ ಅಪಮಾನಗಳಿಂದ ಕೂಡಿತ್ತು. ಒಂದಿನ ತುಂಬಾ ಬಿಸಿಲಿರುತ್ತೆ. ಆ ಬಿಸಿಲಿಗೆ ಮಣ್ಣು ಕೂಡ ತುಂಬಾ ಸುಡುತ್ತಾ ಇರುತ್ತೆ. ಅದಕ್ಕಿಂತ ಹೆಚ್ಚಿಗೆ ಸುಡುತ್ತಾ ಇದ್ದಿದ್ದು ತರಗತಿಯ ಒಂದು ಮೂಲೆಯಲ್ಲಿ ಕುಳಿತಿದಂತಹ ಒಬ್ಬ ಮುಗ್ಧ ಬಾಲಕನ ಮನಸ್ಸು. ಯಾರಿಗೂ ತೊಂದರೆ ಕೊಡದಂತೆ, ಯಾರಿಗೂ ಕಾಣಿಸ್ತಂತೆ ಆ ಮಗು ದೂರದಲ್ಲಿ ತನ್ನ ಒಣಗಿದ ತುಟಿಗಳಿಂದ, ಬತ್ತಿ ಹೋದ ಗಂಟಲುಗಳಿಂದ ಒಂದು ಹನಿ ನೀರಿಗಾಗಿ ತಡಪಡಿಸ್ತಾ ಕೂತಿದಂತಹ ಬಾಲಕ ಬೇರೆ ಯಾರು ಅಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಅವರು. ಮಡಕ್ಕೆ ಕೇವಲ 2 ಅಡಿ ದೂರದಲ್ಲಿದ್ರೂ ಕೂಡ ನೀರು ಕೈಗೆಟಕದಷ್ಟು ಅಮಾನವೀಯ ಸ್ಥಿತಿಯಲ್ಲಿ ಆ ಮಗು ಇತ್ತು. ಯಾಕಂದ್ರೆ ಮಗುಗೆ ಹೇಳಿದ್ರು, ನೀನ್ ಆ ನೀರ್ನ ಮುಟ್ಟಬಾರದು. ಅಷ್ಟು ದಾಹ ಇದ್ರೂ ಕೂಡ ಆ ಮಗು ಯಾರಾದ್ರೂ ಬರ್ತಾರೆ ನನಗ್ ನೀರ್ ಕೊಡ್ತಾರೆ ಅಂತ ಹೇಳಿ 10 ನಿಮಿಷ, 15 ನಿಮಿಷ, 1 ಗಂಟೆ ಕಾಯ್ದ್ರೂ ಕೂಡ ಯಾರು ಆ ಮಗುಗೆ ನೀರ್ ತಕ್ಕೊಡಕ್ಕೆ ಬರ್ಲೇ ಇಲ್ಲ. ಅವತ್ತು ಒಡೆದಿದ್ದು ಆ ಮಗುವಿನ ಹೃದಯ. ಎಷ್ಟು ಒಂದು ಬೇಜಾರಾಗಿರ್ಬೋದು ಆ ಮಗುಗೆ. ಅಂದ್ರೆ ನನಗೆ ಒಂದು ನೀರು ಕುಡಿಯುವ ಸ್ವಾತಂತ್ರ್ಯನೂ ಇಲ್ವಾ, ನಾನು ಅಷ್ಟು ಕೆಟ್ಟವನಾ ಅಂತ ಆ ಮಗು ಎಷ್ಟು ಹತ್ತಿರಬಹುದು. ಆದ್ರೆ ಆ ಮಗು ಅವತ್ತೊಂದು ದೃಢ ಸಂಕಲ್ಪ ಮಾಡುತ್ತೆ, ಇವತ್ತು ನಾನು ಅನುಭವಿಸದಂತೆ ನಾಳೆ ಯಾರು ದಾಹವನ್ನು ಅನುಭವಿಸಬಾರ್ದು.
ಈ ತರ ಮಾನವೀಯತೆ ಕೊರತೆ ಎಲ್ಲೂ ಆಗ್ಬಾರ್ದು ಅಂತ ಹೇಳಿ ಆ ಮಗು ಅವತ್ತು ಕಣ್ಣೀರ್ ಹಾಕುತ್ತಲ್ಲ, ಆ ಕಣ್ಣೀರೇ ಒಂದು ದಿನ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಬರೆಯುವಂತೆ ಮಾಡುತ್ತೆ, ಇತಿಹಾಸವನ್ನೇ ಬದಲಿಸುವ ಶಕ್ತಿ ಕೊಡುತ್ತೆ. ಎಲ್ರಿಗೂ ಸಮಾನತೆ ಕೊಟ್ಟಂತವ್ರು ಅವರು, ಲಕ್ಷಾಂತರ ಜನರ ಜೀವನದಲ್ಲಿ ಬೆಳಕನ್ನ ತಂದವರವರು. ವರ್ಷಗಳು ಕಳೀತು, ಆದ್ರೆ ನೋವು ಮರೆಯಾಗ್ಲಿಲ್ಲ. ಒಂದಿನ ಅವರು ಏನಂತಾರೆ ಅಂದ್ರೆ, ಒಂದು ದೃಢ ಸಂಕಲ್ಪ ಮಾಡ್ತಾರೆ, ಈ ಅನ್ಯಾಯನ ನಾನು ಬದಲಾಯಿಸ್ಬೇಕು. ಹೌದು, ಎಷ್ಟ್ ದಿನ ಅಂತ ನಾವಿದ್ ಮಾಡೋಣ. ಅಂಬೇಡ್ಕರ್ ಅವ್ರನ್ನ ಅವತ್ತು ಒಂದು ಮಹದ್ ಅನ್ನುವಂತಹ ಒಂದು ಸಂಗ್ರಾಮ ಅಥವಾ ಚಳುವಳಿ ನಡೆಯುತ್ತೆ. ರಸ್ತೆ ಮಧ್ಯದಲ್ಲಿ ಇದ್ದಂತಹ ಒಂದು ಟ್ಯಾಂಕ್ ಅಲ್ಲಿ ಅಂಬೇಡ್ಕರ್ ಅವರು ಕೈ ಹಾಕಿ ನೀರು ಕುಡಿತಾರೆ. ಅಂದ್ರೆ ನಾವು ಕೂಡ ಮನುಷ್ಯರೇ, ನಮಗೂ ಕೂಡ ನೀರು ಕುಡಿಯೋ ಅಧಿಕಾರ ಇದೆ ಅಂತ ಅರ್ಥ ಅಷ್ಟೇ. ಅದು ಆ ಅನ್ಯಾಯನ ಅವರು ಹೇಗೆ ಖಂಡಿಸ್ತಾರೆ ಅಂದ್ರೆ, ಮನುಸ್ಮೃತಿನ ದಹನ ಮಾಡ್ತಾರೆ. ಆ ದಹನ ಕೇವಲ ಒಂದು ಬೆಂಕಿ ಆಗಿರ್ಲಿಲ್ಲ, ಅದು ಸಮಾನತೆಯ ಜ್ವಾಲೆ ಅಂತ ಹೇಳ್ತಾರೆ. ದೇವಸ್ಥಾನದ ಬಾಗಿಲನ್ನು ಮುರಿದು ನಮಗೂ ದೇವ್ರಿದಾನೆ, ನಾವು ಕೂಡ ದೇವ್ರ ಮಕ್ಕಳೇ ಅಂತ ಹೇಳಿ ದೇವಸ್ಥಾನದ ಪ್ರವೇಶ ಮಾಡ್ತಾರೆ. ಅದು ನಮ್ಮ ಗೌರವದ ಹೋರಾಟ ಅಂತ ಹೇಳ್ತಾರೆ. ಅದಾದ್ಮೇಲೆ ಒಂದಿನ ಬಾಲಕ ಅನುಭವಿಸಿದ ನೋವನ್ನ ನಾವು ರಾಜಕೀಯದ ಮೂಲಕ ಹೋಗಿನೇ ಅಥವಾ ಸಮಾಜದಲ್ಲಿ ನಮಗೊಂದು ಗೌರವಾನ್ವಿತ ಸ್ಥಾನ ಸಿಕ್ಕಾಗ ಮಾತ್ರ ನಾವು ಇದನ್ನ ಸರಿಪಡಿಸ್ಬೋದು ಅಂತ ಹೇಳಿ ಅವರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ 1936 ಅಲ್ಲಿ ಸ್ಥಾಪಿಸ್ತಾರೆ. ನಮ್ಮ ಹಕ್ಕುಗಳನ್ನ ನಾವು ಕಳ್ಕೊಳ್ಬಾರ್ದು, ನಮಗೆ ಅದು ಬೇಕು ಅಂತ ಹೇಳಿ ಪೂನಾ ಪ್ಯಾಕ್ಟ್ ಕೂಡ ಜಾರಿಗೆ ತರ್ತಾರೆ. ಅಂದ್ರೆ ದಲಿತರಿಗೆ ವೋಟ್ ಮಾಡುವಂತ ಅಥವಾ ರಿಸರ್ವೇಶನ್ ಅಥವಾ ಕೊಡಬೇಕು ಅಂತ ಹೇಳಿ ಕೇಳ್ಕೊತಾರೆ. ಆದರೆ ಸ್ವತಂತ್ರ ಬಂದ ನಂತರ ಇವ್ರ ಕೈಗೆ ಒಂದು ದೊಡ್ಡ ಜವಾಬ್ದಾರಿನೇ ಬರುತ್ತೆ, ಭಾರತದ ಸಂವಿಧಾನದ ರಚನೆ ಮಾಡಬೇಕು ಅಂತ. ಇವರಿಗೆ ಅದನ್ನ ಕೊಡೋಕೆ ಕಾರಣ ಏನು ಅಂದ್ರೆ, ಉಳ್ಳವರಿಗೆ ಸಂವಿಧಾನ ಮಾಡಿ ಅಂತ ಕೊಟ್ರೆ ಅದ್ರ ನೋವು ಇಲ್ಲದವರಿಗೆ ಗೊತ್ತಾಗಲ್ಲ, ಅನುಭವಿಸಿದವನಿಗೆ ಮಾತ್ರ ಅದ್ರ ನೋವು ಗೊತ್ತಿರುತ್ತೆ ಅಂತ ಹೇಳಿ ಕರಡು ಸಮಿತಿನ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸ್ತಾರೆ. ಯಾರಿಗೂ ಅನ್ಯಾಯ ಆಗ್ಬಾರ್ದು, ಎಲ್ರೂ ಸಮಾನರಾಗಿರ್ಬೇಕು ಅಂತ ಹೇಳಿ ಸಂವಿಧಾನನ ರಚಿಸ್ತಾರೆ. ಕೆಲವು ಪುಸ್ತಕಗಳನ್ನ ಬರೀತಾರೆ ಅವರು. ಜಾತಿ ವ್ಯವಸ್ಥೆಗೆ ಕಠಿಣ ಪ್ರಶ್ನೆ, ಹೂ ಆರ್ ಶೂದ್ರಾಸ್, ದ ಪ್ರಾಬ್ಲಮ್ ಆಫ್ ದಿ ರೂಪೀಸ್ ಅಂಡ್ ಬುದ್ಧ ಅಂಡ್ ಹಿಸ್ ಧರ್ಮ. ಇದು ಅವರು ಬರೆದಂತಹ ಕೆಲವು ಪುಸ್ತಕಗಳು. ಜೀವನದ ಕೊನೆಯ ಭಾಗದಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ. ಯಾಕಂದ್ರೆ ಅವರಿಗೆ ಬೇಕಾಗಿದ್ದು ಸಮಾನತೆ, ಶಾಂತಿ. 1956ರಲ್ಲಿ ಅವರು ಈ ಲೋಕನ ತೊರೀತಾರೆ. ಆದರೆ ಅವರ ಆಲೋಚನೆಗಳು, ಅವರ ಹೋರಾಟ, ಅವರ ಕನಸುಗಳು ಇಂದಿಗೂ ಕೂಡ ಜೀವಂತವಾಗಿದೆ. ಒಬ್ಬ ಬಾಲಕನ ನೋವು ಒಂದು ದೇಶದ ಸಂವಿಧಾನವಾಯಿತು